ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಹಾಯ್ ಹಲೋ ನಮಸ್ಕಾರ. ಇದು ಬಿಸಿ ಧ್ವನಿ 90.4 FM. ಇನ್ನು ಮುಂದೆ ಕೇಳಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಹಾಗೂ ಸಮುದಾಯ ರೇಡಿಯೋ ಸಂಘ ನವದೆಹಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ. ಇಂದಿನ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದಲ್ಲಿ ನೀವು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಕುರಿತಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದೀರಿ. ಈ ನಾಟಕದಲ್ಲಿ ಭರತ್ ಅಜ್ಜನ ಪಾತ್ರದಲ್ಲಿ ಮಹಾಂತೇಶ್ ಕೋಟಿನ್, ಲಕ್ಷ್ಮಿ ಪಾತ್ರದಲ್ಲಿ ಶ್ರಾವಣಿ ಉಪ್ಪಾರ್, ನರೇಶ್ ಅಜ್ಜನ ಪಾತ್ರದಲ್ಲಿ ವಿಶ್ವಾಸ್ ಹಿತ್ತಲಬನಿ, ಮೊಮ್ಮಗಳು ಸೀಮಾ ಪಾತ್ರದಲ್ಲಿ ಸಂಜನಾ ತೆಲ್ಸಂಗ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆ ರೀನಾ ಪಾತ್ರದಲ್ಲಿ ಸಂಜನಾ ವಾಜನವರ್. ಬನ್ನಿ ಹಾಗಾದ್ರೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಕುರಿತು ಒಂದು ಕಿರು ನಾಟಕವನ್ನ ಕೇಳೋಣ. ಇಷ್ಟು ಬೆಳಗ್ಗೆ ಯಾರು ಬಾಗಿಲು ಬಡಿತಾ ಇರೋದು? ಅರೆ, ಸದಾನಂದನ್ನ. ಏನ್ ನಾರಾಯಣನ್ನ, ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ, ಈಗ ಯಾಕೆ ಬರ್ತಾ ಇಲ್ಲ? ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡೋದು, ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ವಯಸ್ಸು ಜಾಸ್ತಿ ಆಗಿದೆ, ನಡೆಯೋದಕ್ಕೆ ಆಗ್ತಾ ಇಲ್ಲ. ಹೌದು, ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ. ಅದೇ ಅಣ್ಣ, ವಾಕರ್ ತಗೊಳ್ದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರ್ಬೇಕಲ್ವಾ? ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ್ನ. ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು. ವಯೋಶ್ರೀ ಯೋಜನೆಯ? ಹೌದು, ಭಾರತ ಸರ್ಕಾರ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ, ಬಿಪಿಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್, ವಿವಿಧ ಬಗೆಯ ವೀಲ್ ಚೇರುಗಳು, ಕನ್ನಡಕ, ಶ್ರವಣ ಸಾಧನ, ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ. ಅದು ಮಾತ್ರವಲ್ಲದೆ ಕಾಲು, ಸೊಂಟಕ್ಕೆ ಬಳಸುವ ಬೆಲ್ಟ್ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ. ಹೌದಾ? ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು? ನೋಡಿ ನಾರಾಯಣನ್ನ, ದೇಶದಲ್ಲಿ ಸುಮಾರು 3.5 ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ. ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು. ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ socialjustice.gov.in ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 14567 ಇದಕ್ಕೆ ನೀವು ಕರೆ ಮಾಡಿ. ಒಳ್ಳೆ ಮಾಹಿತಿ ನೀಡಿದಿರಣ್ಣ. ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ, ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ. ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಆತ್ಮೀಯ ಕೇಳುಗರೆ, ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸ್ತುತಪಡಿಸಾಕತ್ತೀವಿ. ನಾನು ಲಕ್ಷ್ಮಿ ಮತ್ತು ಹೇ ಲಕ್ಷ್ಮಿ, ಏನ್ ಮಾಡಾಕತ್ತೀನಿ? ಅಜ್ಜ, ನಾನು ರೇಡಿಯೋದಾಗ ಧ್ವನಿ ಕೊಡ್ತಾರಲ್ಲ ಅರ್ಜಗಳಂತಂದ ಅವ್ರ ಗತೆ ನಡ್ಸಾಕತ್ತೀನಿ. ನೀನು ಇದ್ರ ಭಾಗ ಅದಿ. ಓ ಕರೆಗೂ? ಹೌದಜ್ಜ. ಈಗ ನಾವು ಆನ್ಲೈನ್ ಅದೀವಿ ಅಂದ್ರ ನಮ್ ಧ್ವನಿಗಳು ರೇಡಿಯೋದಾಗ ಲೈವ್ ಆಗಿ ಕೇಳ್ತಾವ ಎಲ್ಲಾರ್ಗು. ಹೌದನ? ನಾನು ಲಕ್ಷ್ಮಿ. ಅಜ್ಜ, ಈಗ ನಿನ್ ಸರ್ತಿ. ನಾನು ಲಕ್ಷ್ಮಿ, ಅಜ್ಜ ಭರತ. ನಮ್ಮಿಬ್ಬರಿಂದ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳ್ರಿ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ಕೋತ ಈ ಕಾರ್ಯಕ್ರಮ ಶುರು ಮಾಡೋಣ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇದು ಭಾರತ ಸರ್ಕಾರದ ಪ್ರಮುಖ ಸಚಿವಾಲಯ ಆಗೈತಿ. ಇದಕ್ಕ ತನ್ನದೇ ಆದ ವಿಶೇಷವಾದ, ಮಹತ್ವದ ಮತ್ತು ನಿರ್ದಿಷ್ಟವಾದ ಗುರಿ ಅದಾವು. ಸಮಾಜದ ಎಲ್ಲಾ ವರ್ಗಗಳಿಗೆ, ಅದರಾಗೂ ವಿಶೇಷವಾಗಿ ಹಕ್ಕುಗಳ ಕಲ್ಯಾಣ ಮತ್ತು ರಕ್ಷಣೆ ಇದ್ರ ಮುಖ್ಯ ಉದ್ದೇಶ ಆಗೈತಿ. ಹಿಂದುಳಿದ ಮತ್ತು ದುರ್ಬಲ ಸಮುದಾಯಗಳನ್ನ ಸಬಲೀಕರಣ ಮಾಡಾಕಿದು ಸದಾ ಶ್ರಮಿಸ್ತೈತಿ.
ಈ ಸಚಿವಾಲಯವು ಸಾಮಾಜಿಕ ಸಮಾನತೆ, ನ್ಯಾಯ ಮತ್ತು ಸಬಲೀಕರಣಕ್ಕಾಗಿ ಸಾರ್ವಜನಿಕ ಪ್ರಚಾರಕ್ಕಾಗಿ ವಿನ್ಯಾಸ ಮಾಡೋದ್ರ ಜೊತೆಗೆ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನ ನಡೆಸಾಕತ್ತ ನೋಡು. ನಮ್ಮ ಹಿರಿಯರು ನಮ್ಮ ಪರಂಪರೆ, ನಮ್ಮ ಕುಟುಂಬದ ಹೆಮ್ಮೆ. ಅವ್ರು ನಮ್ಮ ಮನೆಗೆ ಬಲವಾದ ಅಡಿಪಾಯ ಹಾಕೊಡ್ತಾರ. ನೀ ಹೇಳಿದ್ದು ಸಂಪೂರ್ಣವಾಗಿ ಸರಿ ಐತ್ ಲಕ್ಷ್ಮಿ. ಅವರು ಪ್ರತಿ ಕುಟುಂಬದ ಮೂಲಾಧಾರ. ಸಂಪ್ರದಾಯ ಹೆಂಗಂತ ನಮ್ಗೆ ಕಲಿಸೋರು ನಮ್ಮ ಹಿರಿಯರು. ಹೊಸ ಸಂಬಂಧಗಳ ಬಾಂಧವ್ಯ ಅವುಗಳನ್ನು ಪೋಷಿಸಲು ಅವರೇ ನಮಗೆ ಮಾರ್ಗದರ್ಶಿಗಳು. ಗೂಗಲ್ನಾಗ ನಾವು ಯಾವುದನ್ನಾದರೂ ಸುಲಭವಾಗಿ ಹುಡುಕಬಹುದು, ಆದರೆ ನಾವು ಹುಡುಕಲು ಅಸಾಧ್ಯವಾದ ಒಂದೇ ವಿಷಯ ಅಂದ್ರೆ ನಮ್ಮ ಹಿರಿಯರ ಬುದ್ಧಿವಂತಿಕೆ ಮತ್ತು ಸಲಹೆ ನೋಡು. ಅದು ಖರೆ ಅಜ್ಜ. ಈಗ ಬದಲಾಗ್ತಿರೋ ಕಾಲಮಾನದಾಗ ಎಷ್ಟೋ ವಿಚಾರಗಳನ್ನ ನೋಡ್ತೀವಿ. ಹಿರಿಯರ ಕಡೆಗೆ ತೋರ್ತಿರೋ ದುರ್ವರ್ತನೆ. ಎಷ್ಟೋ ಹಿರಿಯರು ತಮ್ಮ ಕುಟುಂಬಗಳನ್ನೇ ಕಳ್ಕೊಂಡಾರ. ವಯಸ್ಸಾದ ದಿನದೊಳಗ ಒಂಟಿಯಾಗಿ ಕಳ್ಯಾಕತ್ತಾರ. ಅದಕ್ಕ ಈ ಸಮಸ್ಯೆ ನಿವಾರಿಸಾಕ ನಮ್ಮ ಭಾರತ ಸರ್ಕಾರ ಒಂದು ಮಹತ್ವದ ಕ್ರಮ ಕೈಗೊಂಡೈತಿ. ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕ ಮಹತ್ವದ ಹೆಜ್ಜೆ ಇಟ್ಟೈತಿ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಲ್ಲಿ ಎಲ್ಲ ಹಿರಿಯರನ್ನ ಒಳಗೊಳ್ಳುವ ಮತ್ತು ನ್ಯಾಯಯುತ ಸಮಾಜವನ್ನು ರಚಿಸುವ ನಿಟ್ಟಿನಲ್ಲಿ ಇದು ಕಾರ್ಯನಿರ್ವಹಿಸಕತ್ತದ ಮತ್ತು ಹಿರಿಯ ನಾಗರಿಕರಿಗೆ ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗ್ಯದ ಈ ಅಟಲ್ ಅಭ್ಯುದಯ ಯೋಜನೆ. 2017ರಲ್ಲಿ ಪ್ರಾರಂಭವಾದ ಈ ಯೋಜನೆಯನ್ನು ನಮ್ಮ ಹಿರಿಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ ಗುರಿಯನ್ನು ಹೊಂದ್ಯದ. ಅವರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗ್ಯದ ನೋಡು. ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರಕಾರ ನಮ್ಮ ಭಾರತದಲ್ಲಿ ಹಿರಿಯರ ಜನಸಂಖ್ಯೆ 1951ರಲ್ಲಿ 1.98 ಕೋಟಿ ಆಗಿತ್ತು. ಅದೇ ಜನಸಂಖ್ಯೆ 2001ರ ಹೊತ್ತಿಗೆ 7.06 ಕೋಟಿ. ಅದೇ ಜನಸಂಖ್ಯೆ 2011ರ ಹೊತ್ತಿಗೆ 10.38 ಕೋಟಿ ಆಗಿತ್ತು. ಇದೇ ಜನಸಂಖ್ಯೆ 2026ರ ಹೊತ್ತಿಗೆ 17.30 ಕೋಟಿಗೆ ಏರುವ ಸಾಧ್ಯತೆ ಇದೆ. ಹೇ ಲಕ್ಷ್ಮಿ, ಈ ಅಂಕಿ ಅಂಶಗಳನ್ನು ನೋಡಿದ್ರ ಹಿರಿಯ ನಾಗರಿಕರ ಜನಸಂಖ್ಯೆ ಹೆಚ್ಚಾಗತ್ತದ ನೋಡು. ಜನರು ಈಗ ದೀರ್ಘಕಾಲ ಬದುಕಾಕತ್ತಾರ ಅನ್ನೋದನ್ನ ಸೂಚಿಸ್ತದ. ಅಷ್ಟೇ ಅಲ್ಲ, ಹಿರಿಯ ನಾಗರಿಕರ ಜನಸಂಖ್ಯೆಯಲ್ಲಿ ಸ್ಥಿರವಾದ ಏರಿಕೆಗೆ ಆರೋಗ್ಯದ ಸಾಮಾನ್ಯ ಸುಧಾರಣೆ ಕಾರಣ ಆಗ್ಯದ. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಸೌಲಭ್ಯಗಳು ಅವರಿಗೆ ದೊರಕಾಕತ್ತಾವ. ಆದರೆ ಸುರಕ್ಷಿತ, ಗೌರವಾನ್ವಿತ ಮತ್ತು ಉತ್ಸಾಹಭರಿತ ಜೀವನವನ್ನು ನಡೆಸುತ್ತಿದ್ದಾರಾ ಎಂಬುದನ್ನು ಗಮನಿಸಿ ಅದನ್ನ ಅವರಿಗೆ ದೊರಕಿಸ್ಕೊಡ್ಬೇಕಾಗ್ಯದ ನೋಡು. ಇದು ಇಂದಿನ ಕಾಲದಾಗ ಖರೆಗೂ ದೊಡ್ಡ ಸವಾಲಾಗೈತೆ ನೋಡಜ್ಜ. ಲಕ್ಷ್ಮಿ, ನಮ್ಮ ಭಾರತೀಯ ಮೌಲ್ಯಗಳು ಮತ್ತು ಸಂಪ್ರದಾಯಗಳಲ್ಲಿ ಯಾವಾಗಲೂ ಹಿರಿಯರಿಗೆ ಗೌರವ ಐತ್ ನೋಡು. ಅವರಿಗೆ ಸಾಕಷ್ಟು ಪ್ರೀತಿ ತೋರಿಸ್ತೀವಿ. ಸಾಮಾನ್ಯವಾಗಿ ಅವರನ್ನ ಕುಟುಂಬಗಳು ಚೆನ್ನಾಗಿ ನೋಡ್ಕೋತಾವು. ಬದಲಾಗುತ್ತಿರುವ ಕಾಲದಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ನಿಧಾನವಾಗಿ ಕಣ್ಮರೆ ಆಗಕತ್ತದ. ಜನರು ಈಗ ವಿಭಕ್ತ ಕುಟುಂಬಗಳಲ್ಲಿ ವಾಸ ಮಾಡಕತ್ತಾರ. ಅಷ್ಟೇ ಅಲ್ಲ, ಅವರನ್ನ ತಮ್ಮ ಸ್ವಂತ ಕುಟುಂಬಗಳಲ್ಲಿ ನಿರ್ಲಕ್ಷ್ಯ ಮಾಡಕತ್ತಾರ ನೋಡು. ಹಿಂಗ ಮುಂತಾದ ಕಾರಣಗಳಿಂದ ಅನೇಕ ವಯಸ್ಸಾದ ಪೋಷಕರು ಕಷ್ಟ ಅನುಭವಿಸುವಂಗಾಗ್ಯದ ನೋಡು. ನಾವೆಲ್ಲರೂ ಸ್ಪಷ್ಟವಾಗಿ ಅರ್ಥಕೋಬೇಕಾಗಿರೋ ವಿಷಯ ಏನಂದ್ರ, ವೃದ್ಧಾಪ್ಯ ಅನ್ನೋದು ಒಂದು ಪ್ರಮುಖ ಸಾಮಾಜಿಕ ಕಾಳಜಿ ಆಗ್ಬೇಕು. ಹಿರಿಯರು ವಯಸ್ಸಾದ ಸಮಯದಾಗ ದೈಹಿಕವಾಗಿ ಸವಾಲು ಎದುರಿಸ್ತಿರ್ತಾರ. ಭಾವನಾತ್ಮಕವಾಗಿ ಹಾಗೂ ಆರ್ಥಿಕವಾಗಿ ಎಷ್ಟೋ ತೊಂದರೆಗಳನ್ನ ಅನುಭವಿಸ್ತಿರ್ತಾರ. ಅಗತ್ಯವಾದಷ್ಟು ಸಾಮಾಜಿಕ ಬೆಂಬಲ ಇಲ್ಲಾರ್ದ ಕಷ್ಟಪಡ್ತಿರ್ತಾರ. ಇದ್ರ ಜೊತೆಗೆ ಅವರ ಆರ್ಥಿಕ ಮತ್ತು ಆರೋಗ್ಯವನ್ನ ಪೂರೈಸುವಂತ ಪೂರಕವಾದ ವಾತಾವರಣ ಸೃಷ್ಟಿ ಮಾಡೋದು ಬಹಳ ಮುಖ್ಯ ಆಗ್ತೈತಿ. ಅವಾಗ ಮಾತ್ರ ನಮ್ಮ ಸಮಾಜದ ಬೆನ್ನೆಲುಬಾಗಿರೋ ನಮ್ಮ ಹಿರಿಯರು ಮೌಲ್ಯಯುತವಾಗಿ ಗೌರವಾನ್ವಿತರಾಗಿರಲು ಸಾಧ್ಯ ಆಗತ್ತ. ಅವ್ರ ಜೀವನಕ್ಕೆ ಒಂದು ಭರವಸೆ ಸಿಕ್ಕಂಗ ಆಕೈತಿ. ಆತ್ಮೀಯ ಕೇಳುಗರೆ, ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ವಿಶೇಷ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸ್ತುತಪಡಿಸಾಗುತ್ತೇವೆ. ಇದು ನಮ್ಮ ಹಿರಿಯ ನಾಗರಿಕರ ಹಕ್ಕುಗಳನ್ನು ಮತ್ತು ಘನತೆಯನ್ನು ಭದ್ರಪಡಿಸುವ ಗುರಿ ಹೊಂದೈತಿ. ಇದೇ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟೈತಿ. ನಮ್ಮ ಕೇಳುಗರೊಂದಿಗೆ ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಬರೋ ಹಲವಾರು ವಿಚಾರಗಳನ್ನ ಹಂಚಿಕೊಳ್ಳೋಣ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಟಲ್ ವಯೋ ಅಭ್ಯುದಯ ಯೋಜನೆ. ಈ ಯೋಜನೆಯು ಹಿರಿಯ ನಾಗರಿಕರ ಆರ್ಥಿಕ ಭದ್ರತೆ, ಆರೋಗ್ಯ ರಕ್ಷಣೆ ಹಾಗೂ ಸರಿಯಾದ ಪೋಷಣೆಯನ್ನು ಖಾತ್ರಿಪಡಿಸ್ತೈತಿ. ಈ ಯೋಜನೆಯ ಮುಖ್ಯ ಗುರಿ ಏನಂದ್ರ, ನಮ್ಮ ಹಿರಿಯರ ಜೀವನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು, ನವ ಪೀಳಿಗೆಗೆ ಹಾಗೂ ಹಿರಿಯರಿಗೆ ಇರೋ ಅಂತರನ ಕಡಿಮೆ ಮಾಡುವುದು ಹಾಗೂ ವಯೋಸ್ನೇಹಿ ವಾತಾವರಣ ಸೃಷ್ಟಿಸುವುದು. ಎಷ್ಟೋ ಹಿರಿಯರು ತಮ್ಮ ಕುಟುಂಬಗಳಿಂದ ಬೇರೆ ಆಗಿರ್ತಾರ, ತಿರಸ್ಕಾರ ಅನುಭವಿಸಿರ್ತಾರ. ಅವರ ಈ ಭಾವನೆಯನ್ನ ದೂರ ಮಾಡಿ ಕಳೆದು ಹೋಗಿರೋ ಆತ್ಮವಿಶ್ವಾಸನ ವಾಪಸ್ ತರಾಕ ಈ ಯೋಜನೆ ಸಹಾಯ ಮಾಡುತ್ತ. ನೀ ಹೇಳಿದ್ದು ಸಂಪೂರ್ಣವಾಗಿ ಸರಿ ಐತಿ. ಈ ಯೋಜನೆ ಅಡಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಕತ್ತಾರ. 60 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಾಕಷ್ಟು ಕಾರ್ಯಕ್ರಮಗಳದಾವ. ಉದಾಹರಣೆಗಾಗಿ ನೋಡೋದಂದ್ರ ಹಿರಿಯ ನಾಗರಿಕರಿಗಾಗಿ ಸಂಯೋಜಿತ ಕಾರ್ಯಕ್ರಮ IPSRC ಆಗಿರಬಹುದು, ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ SAPSRC ಆಗಿರಬಹುದು, ರಾಷ್ಟ್ರೀಯ ವಯೋಶ್ರೀ ಯೋಜನೆ RVY ಆಗಿರಬಹುದು,
ಅಷ್ಟೇ ಅಲ್ಲ, ಹಿರಿಯ ನಾಗರಿಕರಿಗಾಗಿ ನಿಶ್ಚಿತ ಫಲದಾಯಕ ಅವಕಾಶಗಳು ಅಂದರೆ ಸ್ಕೋಪ್ ಯೋಜನೆ ಆಗಿರಬಹುದು, ಮತ್ತು ಸೇಜ್ ಅಂದರೆ ಸೀನಿಯರ್ ಕೇರ್ ಏಜ್ ಗ್ರೋತ್ ಇಂಜಿನ್ ಯೋಜನೆ, ಹಿಂಗೆ ಮುಂತಾದ ಯೋಜನೆಗಳು 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ಅದಾವ ನೋಡು. ಈಗ AAY ಯೋಜನೆಯ ತಜ್ಞರ ಸಂದರ್ಶನ ಐತಿ, ಅದನ್ನು ಕೇಳ್ಕೊಂಡು ಬರೋಣಂತ. ನಮಸ್ಕಾರ, ನಾನು ಕೆ ಮಹಾಂತೇಶ್, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಲ್ಯಾಣಾಧಿಕಾರಿಗಳಾಗಿ ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ ಈ ವಯಸ್ಶ್ರೀ ಯೋಜನೆಯನ್ನು ಈಗಾಗಲೇ ನಾವು ಅನುಷ್ಠಾನವನ್ನು ನಾವು ಮಾಡ್ತಾ ಇದ್ದೀವಿ. ವಯಸ್ಶ್ರೀ ಯೋಜನೆ ಅಂದರೆ ವಯಸ್ಸಾದಂಥ ಹಿರಿಯ ನಾಗರಿಕರಿಗೆ, 60 ವರ್ಷ ಮೇಲ್ಪಟ್ಟಂಥ ಹಿರಿಯ ನಾಗರಿಕರಿಗೆ ಇಲ್ಲಿ ನಾವು ಸಾಧನೆ ಮತ್ತು ಸಲಕರಣೆಗಳನ್ನು, ಅವರಿಗೆ ಅವಶ್ಯಕತೆ ಇರುವಂಥ ಯೋಜನೆಗಳನ್ನು, ಅವರಿಗೆ ಅವಶ್ಯಕತೆ ಏನಿದೆ ಅವುಗಳನ್ನು ನಾವು ವಿತರಣೆ ಮಾಡುವಂಥ ಒಂದು ಈ ಯೋಜನೆ ಇದಾಗಿದೆ. ಅಂದರೆ ಅವರಿಗೆ ಕೊಡಬೇಕಾಗಿದ್ದು ವಾಕಿಂಗ್ ಸ್ಟಿಕ್ಕು ಯಾರಿಗೆ ಅವಶ್ಯಕತೆ ಇದೆ. ಇದನ್ನ ಯಾಕೆ ಕೊಡ್ತೀವಿ ಅಂದರೆ ಅವರಿಗೆ ನಡಿಲಿಕ್ಕೆ ಒಬ್ಬರ ಆಶ್ರಯ ಬೇಕಾಗ್ತದೆ. ಆಶ್ರಯ ಇಟ್ಕೊಂಡು ನಡಿಲಿಕ್ಕೆ ಇದನ್ನ ನಾವು ವಾಕಿಂಗ್ ಸ್ಟಿಕ್ ಅಂತ ಕೊಡ್ತಿದ್ದೀವಿ, ಅಡ್ಜಸ್ಟ್ಮೆಂಟಿಂದು. ಆಮೇಲೆ ಕಡೆಗೆ ಹಿಯರಿಂಗ್ ಮಷಿನ್ ಕೂಡ ಕೊಡ್ತೀವಿ ನಾವು. ಅವರಿಗೆ ವಯಸ್ಸಾದ ನಂತರ ಕಿವಿ ಕೇಳೋದೇ ಕಡಿಮೆ ಆಗ್ತದೆ, ಕೇಳಲಿಕ್ಕೆ ತೊಂದರೆ ಇರೋದ್ರಿಂದ ಆ ಒಂದು ಸಾಧನ ಸಲಕರಣೆ ಅಂದರೆ ಕಿವಿ ಮಷಿನ್, ಹಿಯರಿಂಗ್ ಮಷಿನನ್ನು ನಾವು ಕೊಡ್ತೀವಿ. ಅವರಿಗೆ ಅವಶ್ಯಕತೆ ಬಿತ್ತು ಅಂದರೆ ಆಕ್ಸಿಲರಿ ಕ್ರಚಸ್ ಅಂತ ಕೊಡ್ತೀವಿ, ಬಗಲು ಗೋರುಗಳನ್ನು ನಾವು ಕೊಡ್ತೀವಿ. ಮತ್ತು ವಾಕಿಂಗ್ ಸ್ಟಿಕ್ ಅಡ್ಜಸ್ಟ್ಮೆಂಟ್ ವಾಕಿಂಗ್ ಸ್ಟಿಕ್ ಕೊಡ್ತೀವಿ. ಟ್ರೈಫ್ಯಾಡ್ ಕೊಡ್ತೀವಿ. ಅಂದರೆ ಟ್ರೈಫ್ಯಾಡ್ ಅಂದರೆ ಅವರಿಗೆ ಶೌಚಾಲಯ ಹೋಗಲಿಕ್ಕೆ ಕಾಲುಗಳ ನೋವು ಮತ್ತು ಕುತ್ಕೊಂಡು ಸರಳವಾಗಿ ಅವರು ಇದನ್ನು ಮಾಡಲಿಕ್ಕೆ ತೊಂದರೆ ಆಗ್ತಿರ್ತದೆ, ಅಂಥದ್ದನ್ನು ನಾವು ಕೂಡ ಅವರಿಗೆ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಟ್ರೈಫ್ಯಾಡ್ ಕಂಪ್ಲೀಟ್ ಇದೆಲ್ಲ ಕೊಡ್ತೀವಿ. ಆಮೇಲೆ ಕಡೆ ವೀಲ್ ಚೇರ್ ಅಂತ ಕೊಡ್ತೀವಿ ನಾವು. ವೀಲ್ ಚೇರ್ ಅವರಿಗೆ ಯಾರಾದರೂ ಸಹಾಯಕರಿದ್ದರೆ ಅವ್ರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಆ ವೀಲ್ ಚೇರ್ ವ್ಯವಸ್ಥೆಯನ್ನು ಅವ್ರಿಗೆ ಕೂಡ ನಾವು ಮಾಡ್ತಿರ್ತೀವಿ. ಸೊ ಇಷ್ಟೆಲ್ಲ ನಾವು ವಯಸ್ಶ್ರೀ ಯೋಜನೆ ಒಳಗಡೆ ಈ ಒಂದು ನಮ್ಮ ಜಿಲ್ಲೆಗೆ ಸುಮಾರು 2022-23ರಲ್ಲಿ ನಾವು 161 ಹಿರಿಯ ನಾಗರಿಕರಿಗೆ ಇದರ ಬಗ್ಗೆ ನಾವು ಇದರ ಸವಲತ್ತನ್ನು ಅವರಿಗೆ ಯುಟಿಲೈಸ್ ಆಗಲಿಕ್ಕೆ ನಾವು ಸಹಕಾರ ಮಾಡಿದ್ವಿ. ಮತ್ತು ಇದನ್ನು ಸಂಪೂರ್ಣವಾಗಿ ನಾವು ಅಲಿಂಕೋ ಕಂಪ್ನಿ ವತಿಯಿಂದ ಇದನ್ನು ನಾವು ಅನುಷ್ಠಾನವನ್ನು ಮಾಡಿದ್ವಿ. ಭಾರತ ಸರ್ಕಾರದ ಇದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋದ್ರಿಂದ ಇದನ್ನು ನಾವು ಪ್ರತಿ ಜಿಲ್ಲೆಯಲ್ಲಿ, ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಯಲ್ಲಿ ನಾವು ಇವುಗಳನ್ನು ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಸೊ ಹೀಗಾಗಿ ಹಿರಿಯರಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಲಿಕ್ಕೆ ನಮ್ಮ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಸಿಬ್ಬಂದಿಗಳು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರತಿ ತಾಲೂಕಲ್ಲಿ ಸುಮಾರು 100ರಿಂದ 150 ಜನ ಸೇರುವಂಥ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ಅಲ್ಲಿ ಆದ ನಂತರ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಸಂಸದರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಇವುಗಳನ್ನು ನಾವು ಅವರಿಗೆ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಬಾಗಲಕೋಟೆಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇದರ ಸದುಪಯೋಗವನ್ನು ನಾವು ಹಿರಿಯರಿಗೆ ವಯಸ್ಶ್ರೀ ಯೋಜನೆಯ ಅಡಿಯಲ್ಲಿ ನಾವು ಅವರಿಗೆ ಸಂಪೂರ್ಣವಾಗಿ ಅವರಿಗೆ ತಲುಪಿಸುವಂಥ ಕೆಲಸ ನಮ್ಮ ಇಡೀ 30 ಜಿಲ್ಲೆಯಲ್ಲಿ ಈ ಕೆಲಸ ನಡೀತಾ ಇರ್ತದೆ ಅಂತ ಹೇಳ್ತಾ, ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೇಡಿಯೋ ಕಾರ್ಯಕ್ರಮದವರಿಗೆ ನನ್ನ ಅಭಿನಂದನೆಗಳು. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹಿರಿಯರಿಗೆ ಇದರ ಸದುಪಯೋಗ ತಮ್ಮ ಮೂಲಕನೂ ಕೂಡ ತಲುಪಲಿ ಅನ್ನುವಂಥ ಮಾತನ್ನು, ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ಧನ್ಯವಾದಗಳು. ಇದುವರೆಗೆ ತಜ್ಞರ ಸಂದರ್ಶನವನ್ನು ಕೇಳಿದ್ರಲ್ಲ. ಸರ್ಕಾರವು ಅನೇಕ ಯೋಜನೆಗಳನ್ನು ನಡೆಸಕತ್ತದ, ಅದು ನಮ್ಮೆಲ್ಲರಿಗೂ ಮುಖ್ಯ ಕೂಡ ಆಗ್ಯದ. ಅವುಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಅಗತ್ಯ ಇರುವವರು ಈ ಯೋಜನೆಗಳಿಂದ ಪ್ರಯೋಜನ ಪಡೆಯಬಹುದು. ಆಗಾಗ ಅರಿವಿನ ಕೊರತೆ ಆಗುವುದರಿಂದ ಮಾಹಿತಿಯು ಉದ್ದೇಶಿತ ಫಲಾನುಭವಿಗಳಿಗೆ ತಲುಪುವುದಿಲ್ಲ. ನಿಖರವಾಗಿ ಅದೇ ನಮ್ಮ ಗುರಿಯಾಗೈತಿ. ಹಲವಾರು ಹಿರಿಯರಿಗೆ ಈ ಯೋಜನೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆದಷ್ಟು ಹೆಚ್ಚು ಫಲಾನುಭವಿಗಳಿಗೆ ಈ ಮಾಹಿತಿ ಒದಗಿಸುವ ಗುರಿಯನ್ನ ನಾವು ಹೊಂದೀವಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ.
ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. अरे इतनी सुबह सुबह कौन है भाई? अरे बड़े बाबू, मेरे घर आप? क्या करूं सुखी भाई, रोज तुम्हारे साथ टहलता था, अब 10-15 दिन से तुम आ ही नहीं रहे। क्या कहूं बड़े बाबू, अब चला ही नहीं जा रहा, उम्र भी बढ़ती जा रही है, जोड़ों के दर्द से चलना मुश्किल है। तो मेरे जैसे वॉकर क्यों नहीं ले लेते? साथ साथ टहलने का मजा फिर आ जाए। अरे बड़ा बाबू, हमारे पास इतने पैसे कहाँ कि हम भी ले लें अपना वॉकर। अरे काका, अब चिंता छोड़िए, राष्ट्रीय वयोश्री योजना से नाता जोड़िए। क्या है ये राष्ट्रीय वयोश्री योजना? अरे काका, हमारे भारत सरकार ने हमारे देश के 70% वृद्ध नागरिक जो आयु संबंधित विकलांगता का सामना कर रहे हैं, जो बीपीएल की श्रेणी में आते हैं या जिनकी मासिक आय 15,000 तक है, उन्हें जीवन सहायता उपकरण प्रदान करने का काम किया है, जिसमें चलने वाली छड़ी, बैशाखी, वॉकर, ट्राइपॉड छड़ी, सुनने की मशीन, कृत्रिम दांत और चश्मे, व्हील चेयर, फोल्डिंग चेयर कमोड, नी बेल्ट, स्पाइन बेल्ट, नेक बेल्ट, कमर का बेल्ट जैसे उपकरण फ्री में मिल रहे हैं। अच्छा, ऐसा क्या? हमें कैसे मिले और किसी को मिला है क्या? भारत सरकार ने सामाजिक न्याय और अधिकारिता मंत्रालय के तहत राष्ट्रीय वयोश्री योजना कृत्रिम अंग निर्माण निगम एलिम्को द्वारा देश भर में इस योजना द्वारा शिविर लगाकर 3,60,175 से ज्यादा वरिष्ठ जनों को उपकरण दिए हैं। इसके लिए आप शिविरों में आधार कार्ड, पैन कार्ड, राशन कार्ड, आय प्रमाण पत्र लेके जा सकते हैं, या अगर ऑनलाइन रजिस्ट्रेशन कराना है काका तो आप socialjustice.gov.in पर विजिट करके ऑनलाइन रजिस्ट्रेशन करा सकते हैं। और सबसे सरल तो ये होगा कि आप एल्डर लाइन 14567 पर कॉल करें अभी। अरे वाह, कितनी अच्छी जानकारी दी तुमने। अब मैं भी लूंगा वॉकर और बड़े बाबू के साथ मैं भी सैर पे जाऊंगा। वयोश्री योजना का लाभ उठाएं, वृद्ध जनों का सम्मान उन्हें लौटाएं। सीआरए द्वारा निर्मित सामाजिक न्याय और अधिकारिता मंत्रालय द्वारा जनहित में जारी। ನೀವು ಕೇಳ್ತಾ ಇದ್ದೀರಿ BEC ಧ್ವನಿ. ಲಕ್ಷ್ಮಿ, ಇಂದು ನಾವು ರಾಷ್ಟ್ರೀಯ ವಯೋಶ್ರೀ ಯೋಜನೆ ಬಗ್ಗೆ ಮಾತಾಡಕತ್ತೀವಿ. ಒಬ್ಬ ವ್ಯಕ್ತಿಗೆ ವಯಸ್ಸಾದಂಗ ಆತನ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಕಾಡ್ತಾವೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಏಪ್ರಿಲ್ 1, 2017 ರಾಷ್ಟ್ರೀಯ ವಯೋಶ್ರೀ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು. ಇದೊಂದು ಸಾಮಾಜಿಕ ಕಲ್ಯಾಣ ಯೋಜನೆ. ಇದು ಅಗತ್ಯ ನೆರವು ಮತ್ತು ಸಾಧನಗಳ ಲಭ್ಯತೆಯನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ. ಹಿರಿಯ ನಾಗರಿಕರು ಈ ಯೋಜನೆಯಡಿ ಅನೇಕ ಉಪಯೋಗಗಳನ್ನು ಪಡ್ಕೊಳ್ಬಹುದು. ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿರುವ ಹಿರಿಯ ನಾಗರಿಕರ ದೃಷ್ಟಿದೋಷ, ಶ್ರವಣದೋಷ ಮತ್ತು ನಡೆಯಲು ತೊಂದರೆ ಇರುವವರಿಗೆ ಸಾಧನೆಗಳನ್ನು ಸಹಾಯವಾಗಿ ಒದಗಿಸ್ತದೆ. ಆರ್ಥಿಕವಾಗಿ ದುರ್ಬಲವಾಗಿರುವ ಹಿರಿಯ ನಾಗರಿಕರಿಗೆ ಈ ಪ್ರಯೋಜನ ವಿಸ್ತಾರ ಮಾಡ್ಯಾರ. ಹೌದಜ್ಜ, ಈಗ ಒಂದು ರೇಡಿಯೋ ನಾಟಕದ ಮೂಲಕ ಈ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಈ ನಾಟಕದ ಪಾತ್ರಗಳು: ನರೇಶ್ ಹಿರಿಯ ನಾಗರಿಕ, ಸೀಮಾ ನರೇಶನ ಮೊಮ್ಮಗಳು, ರೀನಾ ಸಮುದಾಯ ಆರೋಗ್ಯ ಕಾರ್ಯಕರ್ತೆ. ಸೀಮಾ, ನನಗೆ ನಡ್ಯಾಕ ಭಾಳ ತ್ರಾಸಾಗಂತೈತಿ. ನಾ ಇನ್ನು ಮುಂದೆ ಒಬ್ಬನ ಎಲ್ಲಿಗೂ ಹೋಗಕ್ಕೆ ಆಗಲ್ವಾ? ಚಿಂತೆ ಮಾಡಬೇಡಜ್ಜ, ಡಾಕ್ಟರ್ ಕಡೆ ಹೋಗುಮಂತ ಎಲ್ಲ ಸರಿ ಆಗತ್ತ. ಹಲೋ ನರೇಶ್ ಅಣ್ಣ, ನಾನು ರೀನಾ ಸಮುದಾಯ ಆರೋಗ್ಯ ಕಾರ್ಯಕರ್ತೆ. ನಮಸ್ಕಾರ. ನಮಸ್ಕಾರ ರೀನಾ ಆಂಟಿ. ನಮಸ್ತೆ. ನಮಸ್ತೆ ಪುಟ್ಟ. ನೀವತ್ತು ನಿಮ್ಮ ಅಜ್ಜಾನ್ ಜೋಡಿ ಎಲ್ಲೂ ಹೊರಗೆ ಹೊಂಟಿಲ್ಲ? ನಾ ಅಜ್ಜಾನ್ ಹುಡುಕೊಂಡು ಗಾರ್ಡನ್ನಿಗೆ ಹೋದಾಗ ಅವರು ತ್ರಾಸದಾಗ ಕುಂತಿದ್ ನೋಡಿದ್ದ. ಈಗ ನಡೆಯೋದು ತ್ರಾಸಾಗತ್ತೈತೆ ಅನ್ನ ಹತ್ತಿದ್ರು ಅವರು. ಅಯ್ಯ ನರೇಶ್ ಅಣ್ಣ, ನೀವು ಯಾಕೆ ಇಷ್ಟು ತ್ರಾಸ ಮಾಡ್ಕೊಳತ್ತೀರಿ? ವಯಸ್ಸಾದವರಿಗೆ ಸರ್ಕಾರದವ್ರು ಯೋಜನೆಗಳು ಚಾಲು ಮಾಡ್ಯಾರ. ಅದ್ರಲಿಂತ್ರ ನೀವು ನಿಮ್ಮ ಜೀವನ ಆರಾಮ್ ನಡೆಸ್ಬೋದಪ್ಪ. ನಿಮಗೆ ವಯೋಶ್ರೀ ಯೋಜನೆ ಬಗ್ಗೆ ಗೊತ್ತೈತಿ?
ವಯೋಶ್ರೀ ಯೋಜನೆ ಅದೇನು ತಂಗಿ? ಈ ಯೋಜನೆ ಹಿರಿಯ ನಾಗರಿಕರಿಗೆ ಸಹಾಯಕ ಸಾಧನಗಳನ್ನು ಮತ್ತು ಸೇವೆಗಳನ್ನು ಒದಗಿಸಿಕೊಡಾತಾರ. ವಾಕಿಂಗ್ ಸ್ಟಿಕ್, ಶ್ರವಣ ಸಾಧನಗಳು ಅಂದ್ರೆ ಕಿವಿ ಕೇಳಿಸ್ಲಾರ್ದವರಿಗೆ ಮಷೀನ್ ಮತ್ತು ಚಶ್ಮಾ ಇಂಥವೆಲ್ಲ ಒದಗಿಸಿಕೊಡಾತಾರಪ್ಪ. ಅಜ್ಜ, ಇದು ನಿಮಗೆ ಭಾಳ ಹೆಲ್ಪ್ ಆಗತ್ತೆ ನೋಡು. ನೀವು ಮುಂದೆ ಆರಾಮಾಗಿ ನಡೆಯೋಕ್ಕೂ ಅನುಕೂಲ ಆಗತ್ತೆ. ಓ ಹೌದೇನ? ಹಂಗಂದ್ರೆ ಇದಕ್ಕೆ ನಾ ಏನು ಮಾಡ್ಬೇಕು? ಭಾಳ ಏನಿಲ್ಲ ನರೇಶನ್ನ, ನೀವು ಒಂದು ಫಾರ್ಮ್ ಭರ್ತಿ ಮಾಡೋದಿರ್ತೈತಪ್ಪ. ಈ ಯೋಜನೆ ಅಡಿಯಲ್ಲಿ BPL ವರ್ಗಕ್ಕೆ ಸೇರಿರುವಂಥ ಹಿರಿಯ ನಾಗರಿಕರಿಗೆ ಸಾಧನಗಳನ್ನು ಒದಗಿಸಿಕೊಡಾತಾರ. ನಿಮ್ಮದು ತಿಂಗಳ ಆದಾಯ 15,000ಕ್ಕಿಂತ ಕಡಿಮೆ ಇರಬೇಕನ್ನ. ಹೆಚ್ಚಿನ ಮಾಹಿತಿಗಾಗಿ ನೀವು ಹಿರಿಯರ ಸಹಾಯವಾಣಿ 1456 ಫೋನ್ ಮಾಡಿ ಮಾಹಿತಿ ಪಡಿಬಹುದು. ಆದ್ರೆ ಇದಕ್ಕೆ ಪೇಪರ್ ವರ್ಕ್ ಎಲ್ಲ ಭಾಳ ಇರುತ್ತಲ್ಲ ತಂಗಿ? ಅಯ್ಯ, ಜಾಸ್ತಿ ಏನು ಇರಲ್ಲ ನರೇಶನ್ನ. ನೀವು ನಿಮ್ದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಆದಾಯ ಪ್ರಮಾಣ ಪತ್ರ ಒದಗಿಸ್ಕೊಡ್ಬೇಕು. ಇದನ್ನೆಲ್ಲ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡಿಬಹುದು. ಓ ಹೌದನ? ಹಂಗಂದ್ರ ನಾ ಈ ಯೋಜನೆಗೆ ಅರ್ಜಿ ಹಾಕೇ ಬಿಡ್ತೀನಿ ನೋಡು. ವಾವ್ ಅಜ್ಜ, ಈ ಯೋಜನೆ ಖರೇನ ಹೆಲ್ಪ್ ಮಾಡತ್ ನೋಡ್ ನಿಮಗೆ. ನೀವು ಆರಾಮೂ ಇರ್ಬೋದು, ಆಮೇಲೆ ಏನೂ ತ್ರಾಸ ಇರ್ಲಾರ್ದ ನನ್ನ ಜೋಡಿ ನಡ್ಯಾಕೂ ಬರ್ಬೋದು. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ಕೆಳಗರೆ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ಒಟ್ಟು 5,74,558 ಫಲಾನುಭವಿಗಳು ಪ್ರಯೋಜನ ಪಡೆಯಕತ್ತಾರ. 90ಕ್ಕೂ ಹೆಚ್ಚು ಸಾಧನೆಗಳನ್ನು ವಿತರಿಸಲಾಗಿದೆ ಮತ್ತು 20ಕ್ಕೂ ಹೆಚ್ಚು ಶಿಬಿರಗಳನ್ನು ನಡೆಸ್ಯಾರ. ಪ್ರಿಯ ಕೇಳುಗರೆ, ಈ ವಯೋಶ್ರೀ ಯೋಜನೆಯಿಂದ ಏನೇನು ಲಾಭ ಆಯ್ತು ಅಂತ ಕೇಳಿದ್ರಿ. ಲಕ್ಷ್ಮಿ, ಇಂದು ನಾವು ರಾಷ್ಟ್ರೀಯ ವಯೋಶ್ರೀ ಯೋಜನೆ ಬಗ್ಗೆ ಮಾತಾಡಕತ್ತೀವಿ. ಅದು ಸಾಮಾನ್ಯ ಜನರ ಬಗ್ಗೆ ಆತು. ಆದ್ರೆ ನಮ್ಮ ಹಿರಿಯರು ಏನು ಯೋಚನೆ ಮಾಡಕತ್ತಾರ ಅವ್ರ ಮಾತು ಕೇಳುವಂತ ಸಮಯ ಈಗ. ನನ್ನ ಹೆಸರು ಮಂಜುನಾಥ್. ರೇಡಿಯೋದಲ್ಲಿ ಈಗೇನು ನಮ್ಮಂಥ ಹಿರಿಯರಿಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮತ್ತು ಹಿರಿಯರಿಗೆ 1456 ಸಹಾಯವಾಣಿ ಸಂಖ್ಯೆಯಿಂದ ತುಂಬ ಸಹಾಯವಾಗುವ ಮಾಹಿತಿ ನೀಡಿದ್ದಾರೆ. ಇದೇ ರೀತಿ ಮುಂದೆ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಬರುವ ಯೋಜನೆಗಳಿಗೆ ಮಾಹಿತಿ ನೀಡಿದರೆ ನಮ್ಮಂಥ ವಯಸ್ಸಾದವರಿಗೆ ಉಪಯೋಗವಾಗುತ್ತದೆ. ಧನ್ಯವಾದಗಳು. ನಾನು ನೇತ್ರಾವತಿ ಅಂತ. ರೇಡಿಯೋದಲ್ಲಿ ಬರುತ್ತಿರುವ ಹಿರಿಯ ನಾಗರಿಕರ ಕಾರ್ಯಕ್ರಮಗಳನ್ನು ತುಂಬ ಸಹಾಯವಾಗಿದೆ. ಕಾರ್ಯಕ್ರಮಗಳಿಂದ ನಮ್ಮಂಥ ಹಿರಿಯರಿಗೆ 1456 ಅನ್ನೋ ಸಹಾಯವಾಣಿ ಇದೆ ಅಂತಲೇ ಗೊತ್ತಿರಲಿಲ್ಲ. ನಮ್ಮಂಥವ್ರಿಗಾಗಿ ಇಂಥ ಕಾರ್ಯಕ್ರಮಗಳು ಬಂದರೂ ತುಂಬ ಒಳ್ಳೆಯದಾಗುತ್ತದೆ. ಹಾಗಾಗಿ ಇದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಬೇಗ ಮಾಹಿತಿ ನೀಡಿದರೆ ನಮಗೆ ತುಂಬ ಉಪಯುಕ್ತವಾಗುತ್ತದೆ. ನನ್ನ ಹೆಸರು ಮಂಜುಳಾ ಅಂತ. ಈ ರೇಡಿಯೋದಲ್ಲಿ ನಮ್ಮಂಥ ಹಿರಿಯರಿಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮತ್ತು ಹಿರಿಯರಿಗೆ 1456 ಸಹಾಯವಾಣಿ ನಂಬರಿಂದ ತುಂಬ ಸಹಾಯವಾಗುವ ಮಾಹಿತಿ ನೀಡಿದ್ದಾರೆ. ಇದೇ ರೀತಿ ಮುಂದೆ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಬರುವ ಯೋಜನೆಗಳು ಮಾಹಿತಿ ನೀಡಿದ್ದಾರೆ. ನಮ್ಮಂಥ ವಯಸ್ಸಾದವರಿಗೆ ಉಪಯೋಗವಾಗುತ್ತಿದೆ. ತುಂಬ ಧನ್ಯವಾದಗಳು. ಆತ್ಮೀಯ ಕೆಳುಗರೆ, ನೀವು ನಮ್ಮ ಹಿರಿಯರ ಧ್ವನಿಯನ್ನ ಕೇಳಿದಿರಿ. ಅವರು ನಮ್ಮೊಡನೆ ತಮ್ಮ ವೈಯಕ್ತಿಕ ಅನುಭವಗಳನ್ನ ಹಂಚಿಕೊಂಡ್ರು. ಈಗ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ಈ ಕಾರ್ಯಕ್ರಮ ಹೆಂಗ್ ಅನಿಸ್ತು ಅನ್ನೋದನ್ನ ಹೇಳ್ರಿ. ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆನ ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಲು ಮತ್ತು ಹಿರಿಯರ ಸೇವೆಗಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಗಾಗಿ ನೀವು ನಮ್ಮ ಟೋಲ್ ಫ್ರೀ ಸಂಖ್ಯೆ 1456 ಫೋನ್ ಮಾಡಬಹುದು. ಈ ಕಾರ್ಯಕ್ರಮ ಮುಗಿಸೋಕಿನ ಮೊದಲ ಎಲ್ರಿಗೂ ಒಂದು ಪುಟ್ಟ ಕಿವಿ ಮಾತು. ನಮ್ಮ ಹಿರಿಯರು ಮರಗಳಿದ್ದಂಗ. ಮರಗಳು ನಮ್ಗೆ ನೆರಳು ಕೊಡ್ತಾವು. ಹಂಗ ನಮ್ಮ ಹಿರಿಯರು ನಮ್ಗೆ ನೆರಳು ಕೊಟ್ಟು ನಮ್ಮನ್ನ ಸುರಕ್ಷಿತವಾಗಿಡ್ತಾರ. ಅದಕ್ಕೆ ನಮ್ಮ ಹಿರಿಯರೊಂದಿಗೆ ಕುಂತ್ಕೊಂಡು ಸ್ವಲ್ಪ ಮಾತಾಡೋನು, ಅವರಿಗಂತ ಸ್ವಲ್ಪ ಸಮಯ ಮೀಸಲಿಡೋನು. ಯಾಕಂದ್ರ ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ. ಇಷ್ಟು ಬೆಳಗ್ಗೆ ಯಾರು ಬಾಗಿಲು ಬಡಿತಾ ಇರೋದು? ಅರೆ, ಸದಾನಂದನ್ನ. ಏನ್ ನಾರಾಯಣನ್ನ, ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ, ಈಗ ಯಾಕೆ ಬರ್ತಾ ಇಲ್ಲ? ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡೋದು,
ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ವಯಸ್ಸು ಜಾಸ್ತಿ ಆಗಿದೆ, ನಡೆಯೋದಕ್ಕೆ ಆಗ್ತಾ ಇಲ್ಲ. ಹೌದು, ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ. ಅದೇ ಅಣ್ಣ, ವಾಕರ್ ತಗೊಳ್ದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರ್ಬೇಕಲ್ವಾ? ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣಣ್ಣ. ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು. ವಯೋಶ್ರೀ ಯೋಜನೆಯ? ಹೌದು, ಭಾರತ ಸರ್ಕಾರ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ, ಬಿಪಿಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್, ವಿವಿಧ ಬಗೆಯ ವೀಲ್ ಚೇರುಗಳು, ಕನ್ನಡಕ, ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ. ಅದು ಮಾತ್ರವಲ್ಲದೆ ಕಾಲು, ಸೊಂಟಕ್ಕೆ ಬಳಸುವ ಬೆಲ್ಟ್ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ. ಹೌದಾ? ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು? ನೋಡಿ ನಾರಾಯಣಣ್ಣ, ದೇಶದಲ್ಲಿ ಸುಮಾರು 3.5 ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ. ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು. ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ socialjustice.gov.in ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 14567 ಇದಕ್ಕೆ ನೀವು ಕರೆ ಮಾಡಿ. ಒಳ್ಳೆ ಮಾಹಿತಿ ನೀಡಿದಿರಣ್ಣ. ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ, ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ. ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಕೇಳಿದ್ರಲ್ಲ ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳು ಮತ್ತು ಆರ್ಥಿಕತೆಯನ್ನ ಭದ್ರಪಡಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾದ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಕುರಿತಾಗಿನ ಮಾಹಿತಿಯನ್ನ ಪಡೆದುಕೊಂಡಿರಿ. ಈ ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಿಇಸಿ ಧ್ವನಿ ಸಮುದಾಯ ರೇಡಿಯೋ 90.4 ಕಂಪನಾಂಕಗಳಲ್ಲಿ. ನಮ್ಮ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮದ ಕುರಿತಾಗಿನ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ 8898904904 ಈ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ.